ಏನಮ್ಮ ಇದು ಪುಸ್ತಕ ಎಲ್ಲ ಹೀಗೆ ಬಿಸಾಕಿದ್ಯಾ? ಎಕ್ಸಾಮ್ ಹತ್ರ ಬರ್ತಾ ಇದೆ, ನೀನ್ ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ಯಾ? ನಾನೇನು ನಿದ್ದೆ ಮಾಡ್ತಿಲ್ಲಮ್ಮ, ಓದಿದ್ದೆಲ್ಲ ಜ್ಞಾಪಿಸ್ಕೊಳ್ತಿದ್ದೆ ಅಷ್ಟೇ. ಓಹೋ, ಓದೋದೊಂದು ಎಕ್ಸಾಮ್, ಕಣ್ಣು ಮುಚ್ಕೊಂಡು ಜ್ಞಾಪಿಸ್ಕೊಳ್ಳೋದು ಇನ್ನೊಂದು ಎಕ್ಸಾಮ್. ಅದು ನನ್ನ ಹತ್ರ ವಿಷಯ ಮುಚ್ಚಿಡ್ಬೇಡ. ನನ್ಗೊಂದು ಡೌಟ್, ರವಿ ಯಾರು? ರವಿ? ಹಾ, ಅಪ್ಪನ ಫ್ರೆಂಡು. ಆಹಾ, ಜಾಣೆ. ಅವನು ನಿಮ್ಮಪ್ಪನ ಫ್ರೆಂಡ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇರೋದು ಯಾಕೆ? ಅವಂದು ನಿಂದು ಬರೀ ಫ್ರೆಂಡ್ಶಿಪ್ಪಾ ಅಥವಾ ಪ್ರೀತಿ ಪ್ರೇಮ ಅಂತ? ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ನಿಮ್ಮಪ್ಪನ ವಿಷಯ ಗೊತ್ತಿದ್ದು ಹೀಗೆ ಮಾಡಿದ್ಯಲ್ಲ, ನಾಳೆ ಅವ್ರಿಗೆ ಗೊತ್ತಾದ್ರೆ ಸುಮ್ನೆ ಇರ್ತಾರ? ಅಲ್ಲಿ ಪ್ರಕಾಶ್ ನಿನಗೋಸ್ಕರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ಊರಿಗೆ ಬರ್ತಾ ಇದ್ದಾನೆ, ಈಗ ಏನ್ ಮಾಡ್ತೀಯಾ? ಅಮ್ಮ ಅಂತ ಅಮ್ಮ, ಇದೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನೋಡು, ದೊಡ್ಡ ಅನಾಹುತ ಆಗೋಕ್ ಮುಂಚೆ ಈ ವಿಷಯನೆಲ್ಲ ನಿಮ್ಮ ಅಪ್ಪನಿಗೆ ತಿಳಿಸ್ಬಿಡು. ಅಪ್ಪನ ಎದುರಿಗೆ ಮಾತಾಡೋ ಧೈರ್ಯ ನನಗಿಲ್ಲಮ್ಮ, ನೀನೇ ಸಹಾಯ ಮಾಡು. ಅಯ್ಯಯ್ಯೋ, ಇದ್ರಲ್ಲಿ ನನ್ನನ್ನು ಸಿಗಾಕ್ಸ್ಬೇಡ. ಇಂಥ ವಿಷಯಗಳು ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡೋದಿಲ್ಲ. ಏನೋ ನಾನೇ ನಮ್ಮ ಅಪ್ಪನ ಭಾವನೆಗಳು ಅಂತ ಹೇಳ್ತಿದ್ಯಲ್ಲ, ನೀನೇ ಹೋಗಿ ಧೈರ್ಯವಾಗಿ ಅವ್ರ ಹತ್ರ ಮಾತಾಡು. ನೋಡು, ನೀನು ತೊಂದರೆಗೆ ಸಿಗಾಕೊಂಡು ನನಗೂ ಇಲ್ದಿದ್ ನೋವು ತರಬೇಡ, ಹೇಳ್ಬಿಟ್ಟೆ.